ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. 9ನೇ ತರಗತಿಯ ಸಮಾಜ ವಿಜ್ಞಾನ ಕೆಲವು ಜಿಲ್ಲೆಗಳಿಗೆ ಇನ್ನೂ ವಾರ್ಷಿಕ ಪರೀಕ್ಷೆ ನಡೀತಾ ಇದ್ದಾವೆ. ಸೊ ಅದಕ್ಕಾಗಿ ನಾನು ಏನು ಮಾಡ್ತಾ ಇದ್ದೀನಿ, ಇಲ್ಲಿ ಇನ್ನೊಂದು ಪ್ರಶ್ನೆ ಪತ್ರಿಕೆಯನ್ನು ಕೀ ಉತ್ತರಗಳೊಂದಿಗೆ ಹಾಕ್ತಾ ಇದ್ದೀನಿ. ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಸೊ ಯಾವೆಲ್ಲ ಡಿಸ್ಟಿಕ್ ಆಗಿಲ್ಲಲ್ಲ, ಸೊ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಭಾಳಷ್ಟು ವೀಡಿಯೋಗಳನ್ನು ಹಾಕಿದ್ದೀವಿ, ಅವುಗಳನ್ನು ನೋಡಿ ಯುಟಿಲೈಸ್ ಮಾಡಿಕೊಡ್ರಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಶುರು ಮಾಡ್ತೀನಿ. ಯಹೂದಿ ಧರ್ಮದ ಮೂಲ ಪುರುಷ ಕೇಳಿದ್ದಾರೆ. ಸೊ ತಮ್ಗೆ ಗೊತ್ತಿದೆ, ಅಬ್ರಹಾಮ್ ಈಸ್ ದ ರೈಟ್ ಆನ್ಸರ್. ಇನ್ನು ವಿಶಿಷ್ಟಾದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ರಾಮಾನುಜಾಚಾರ್ಯರು. ಇನ್ನು ಜನತಾ ನ್ಯಾಯಾಲಯಗಳು ತುಂಬ ಜನಪ್ರಿಯವಾಗಿರುವ ಕಾರಣ ಅದು ಶೀಘ್ರ ಹಾಗೂ ಮಿತವ್ಯಯಕಾರಿ ನ್ಯಾಯ ವಿತರಣೆಯನ್ನು ಮಾಡ್ತದೆ. ಇನ್ನು ಈಶಾನ್ಯ ವಲಯದ ಆದಿವಾಸಿ ಜನಾಂಗದವರು ಕೇಳಿದರು, ಮಂಗೋಲಿಯನ್ ಎನ್ನುವುದು ಸರಿಯಾದ ಉತ್ತರ. 5ನೇ ಪ್ರಶ್ನೆ, ಕರ್ನಾಟಕದಲ್ಲಿ ಮೊಟ್ಟ ಮೊದಲು ಪ್ರಾರಂಭವಾದ ಜಲವಿದ್ಯುತ್ ಯೋಜನೆ ಕೇಳಿದರೆ ಅದು ಶಿವನ ಸಮುದ್ರ ಜಲವಿದ್ಯುತ್ ಕೇಂದ್ರ. 6ನೇ ಪ್ರಶ್ನೆ, ಕರ್ನಾಟಕದಲ್ಲಿ ಅತಿ ಹೆಚ್ಚು ಅರಣ್ಯ ಹೊಂದಿರುವ ಜಿಲ್ಲೆ ಉತ್ತರ ಕನ್ನಡ. ಭಾರತದ ಕೇಂದ್ರ ಬ್ಯಾಂಕ್ ಅಂತ ಯಾವುದನ್ನು ಕರಿತೀವಿ? ರಿಸರ್ವ್ ಬ್ಯಾಂಕ್ ಅಂತೀವಿ. ಇನ್ನು ಗ್ರಾಹಕರು ಸರಕು ಮತ್ತು ಸೇವೆಗಳನ್ನು ಕೊಂಡುಕೊಳ್ಳುವಂತೆ ಪ್ರೇರೇಪಿಸೋದಕ್ಕೆ ಏನಂತ ಕರೀತಾರಪ್ಪ ಅಂದ್ರೆ ಪ್ರವರ್ತನ ಮಿಶ್ರಣ ಅಂತ ಕರೀತಾರೆ. ಇನ್ನು ಒಂದೇ ವಾಕ್ಯದಲ್ಲಿ ಉತ್ತರವನ್ನು ಬರಲಿಕ್ಕಿರ್ತಕ್ಕಂಥ 8 ಪ್ರಶ್ನೆಗಳಿರ್ತಾವೆ. ಇವುಗಳು ಕೂಡ ಭಾಳ ಈಜಿ ಇದಾವೆ. ಹಿಜಿರಾ ಎಂದರೇನು? ಮೊಹಮ್ಮದರು ಪ್ರಾಣಭಯದಿಂದ ಮೆಕ್ಕಾದಿಂದ ಮದೀನಾಕ್ಕೆ ಪ್ರಯಾಣಿಸಿದ ಘಟನೆ. ರಾಮಧಾನ್ಯ ಚರಿತೆಯನ್ನು ಬರೆದವರು ಯಾರು? ಕನಕದಾಸರು. ಇನ್ನು ರಾಷ್ಟ್ರೀಯ ಭಾವೈಕ್ಯ ಎಂದರೇನು ಕೇಳಿದರೆ, ಒಂದು ರಾಷ್ಟ್ರದ ಜನರು ಹೊಂದಿರುವ ನಾವೆಲ್ಲ ಒಂದೇ ಎನ್ನುವ ಭಾವನೆಯೇ ರಾಷ್ಟ್ರೀಯ ಭಾವೈಕ್ಯತೆ. ವಿದೇಶಾಂಗ ನೀತಿಯ ಅರ್ಥ ಕೇಳಿದ್ದಾರೆ. ಒಂದು ರಾಷ್ಟ್ರವು ಅನ್ಯ ರಾಷ್ಟ್ರಗಳೊಡನೆ ವ್ಯವಹರಿಸುವಾಗ ಅನುಸರಿಸುವ ನೀತಿಯನ್ನು ವಿದೇಶಾಂಗ ನೀತಿ ಅಂತ ಕರಿತೀವಿ. ಕೇಂದ್ರ ಕುಟುಂಬ ಎಂದರೇನು? ತಂದೆ ತಾಯಿ ಮತ್ತು ಅವರ ವಿವಾಹಿತ ಮಕ್ಕಳು ವಾಸಿಸುವ ಕುಟುಂಬವೇ ಕೇಂದ್ರ ಕುಟುಂಬ. ಕರ್ನಾಟಕವನ್ನು ಚಿನ್ನದ ನಾಡು ಅಂತ ಏಕೆ ಕರೀತಾರಂತ ಕೇಳಿದ್ದಾರೆ. ಯಾಕಂದರೆ ಕರ್ನಾಟಕ ಚಿನ್ನದ ಗಣಿಗಾರಿಕೆಯಲ್ಲಿ ಪ್ರಥಮ ಸ್ಥಾನ ಪಡೆದಿದೆ. ಹೆಚ್ಚಿನ ಚಿನ್ನದ ಉತ್ಪಾದನೆ ಕರ್ನಾಟಕದ ಗಣಿಗಳಿಂದ ಆಗೋದ್ರಿಂದ ಕರ್ನಾಟಕವನ್ನು ಚಿನ್ನದ ನಾಡು ಅಂತ ಕರೀತಾರೆ. 15ನೇ ಪ್ರಶ್ನೆ, ಕೈಗಾರಿಕಾ ಕ್ರಾಂತಿ ಅಂದರೆ ಏನು? ಒಂದು ದೇಶದ ಕೈಗಾರಿಕೆಗಳ ಸ್ಥಾಪನೆ, ಬೆಳವಣಿಗೆ, ನಿರ್ವಹಣೆ, ಒಂದು ದೇಶದ ಸಹಭಾಗಿತ್ವ, ಕಾರ್ಮಿಕ ಮಾಲೀಕ ಸಂಬಂಧ ಮುಂತಾದ ವಿಚಾರಗಳಲ್ಲಿ ಆ ದೇಶದ ಸರ್ಕಾರದ ಅಧಿಕೃತ ನೀತಿಯನ್ನು ನಾವು ಕೈಗಾರಿಕಾ ನೀತಿಯನ್ನು ಕೈಗಾರಿಕಾ ಕ್ರಾಂತಿ ಅಂತ ಕರಿತೀವಿ. ನಿರ್ವಹಣೆ ಅಂದ್ರೇನು? ನಿರ್ವಹಣೆ ಎಂದರೆ ಸಂಸ್ಥೆಯ ಪೂರ್ವ ನಿರ್ಧರಿತ ಗುರಿಗಳ ಈಡೇರಿಕೆಗಾಗಿ ಜನರ ಪ್ರಯತ್ನಗಳನ್ನು ಸಮನ್ವಯಗೊಳಿಸುವ ಮತ್ತು ಸಂಯೋಜಿಸುವ ರೀತಿಯಲ್ಲಿ ನಿರ್ದೇಶಿಸುವುದರ ಮೂಲಕ ಬೇರೆಯವರಿಂದ ಕೆಲಸ ಮಾಡಿರುವ ಪ್ರಕ್ರಿಯೆ ನಿರ್ವಹಣೆ. ಮುಂದಿನ ಪ್ರಶ್ನೆ 2 ಅಂಕದ ಪ್ರಶ್ನೆಗಳು. ಭಕ್ತಿ ಚಳವಳಿಯ ಪರಿಣಾಮಗಳನ್ನು ಕೇಳಿದ್ದಾರೆ. ಹಿಂದೂ ಮುಸ್ಲಿಮರಲ್ಲಿ ಏಕತೆ, ಹಿಂದೂ ಸಮಾಜದ ನ್ಯೂನತೆ ನಿವಾರಣೆ, ಪ್ರಾದೇಶಿಕ ಭಾಷೆ ವಿಕಾಸ, ಭಾರತೀಯ ಸಂಸ್ಕೃತಿಯ ವಿಕಾಸ. 18ನೇ ಪ್ರಶ್ನೆ, ಪಾರ್ಸಿ ಧರ್ಮದ ಆಚರಣೆಗಳು ವೈದಿಕ ಧರ್ಮದ ಆಚರಣೆಗೆ ಹತ್ತಿರವಾಗಿವೆ, ಸಮರ್ಥಿಸಿರಿ. ಒಳಿತು ಗೆಲುವನ್ನು ಸಾಧಿಸಿದವ, ಮಾನವ ಒಳಿತನ್ನೇ ಆಯ್ಕೆ ಮಾಡಿದವ, ಉಪವಾಸ, ಬ್ರಹ್ಮಚರ್ಯ, ನೈರ್ಮಲ್ಯತೆಯನ್ನು ಒತ್ತಿ ಹೇಳಿದ. 19 ರಾಜ್ಯಸಭಾ ಸದಸ್ಯರ ಇರಬೇಕಾದ ಅರ್ಹತೆಗಳನ್ನು ಕೇಳಿದ್ದಾರೆ. ಭಾರತದ ಪ್ರಜೆಯಾಗಿರಬೇಕು, 25 ವರ್ಷ ಆಗಿರಬೇಕು, ಸರ್ಕಾರದ ಯಾವುದೇ ಲಾಭದಾಯಕ ಹುದ್ದೆಯಲ್ಲಿರಬಾರ್ದು, ಮಾನಸಿಕ ಸ್ವಾಸ್ಥ್ಯ ಕಳೆದುಕೊಂಡಿರಬಾರದು, ನ್ಯಾಯಾಲಯದ ಶಿಕ್ಷೆಗೆ ಒಳಗಾಗಿರಬಾರ್ದು. ಇನ್ನು ವಿಧಾನ ಪರಿಷತ್ ಸದಸ್ಯರಾಗಲು ಇರಬೇಕಾದ ಅರ್ಹತೆಗಳು: ಭಾರತದ ಪ್ರಜೆಯಾಗಿರಬೇಕು, 30 ವರ್ಷ ವಯಸ್ಸು ಪೂರ್ಣಗೊಂಡಿರಬೇಕು, ಯಾವುದೇ ಲಾಭದಾಯಕ ಹುದ್ದೆಯಲ್ಲಿರಬಾರ್ದು, ನ್ಯಾಯಾಲಯದಿಂದ ಜೈಲು ಶಿಕ್ಷೆಗೆ ಗುರಿಯಾಗಿರಬಾರ್ದು, ಮಾನಸಿಕ ಅಸ್ವಸ್ಥತೆ ಹೊಂದಿರಬಾರ್ದು. 20ನೇ ಪ್ರಶ್ನೆ, ಭಾರತದ ಭೂಸೇನೆಯ ರಚನೆಯನ್ನು ಕೇಳಿದ್ದಾರೆ. ಇದರ ಪ್ರಧಾನ ಕಚೇರಿ ದೆಹಲಿಯಲ್ಲಿದೆ. ಮುಖ್ಯಸ್ಥರನ್ನು ದಂಡನಾಯಕ ಅಂತೀವಿ. ಪದಾತಿ ದಳ, ಅಶ್ವದಳ, ಟ್ಯಾಂಕುಗಳ ದಳ, ಪಿರಂಗಿ ದಳವನ್ನು ಹೊಂದಿರ್ತದೆ. ಸರಬರಾಜು ಮತ್ತು ಇಂಜಿನಿಯರಿಂಗ್ ಘಟಕದ ಹಲವು ಕಮಾಂಡ್ಗಳನ್ನು ಇದು ಹೊಂದದ. 21 ನಗರ ಸಮಾಜ ಮತ್ತು ಗ್ರಾಮೀಣ ಸಮುದಾಯದ ಲಕ್ಷಣಗಳನ್ನು ಕೇಳಿದ್ದಾರೆ. ನಗರ ಸಮಾಜದಲ್ಲಿ ಸಾಮಾಜಿಕ ವೈವಿಧ್ಯತೆ ಇರ್ತದೆ, ಗ್ರಾಮೀಣ ಸಮುದಾಯ ಚಿಕ್ಕ ಗಾತ್ರ. ನಗರ ಸಮಾಜದಲ್ಲಿ ಅನಾಮಿಕತೆ, ಗ್ರಾಮೀಣ ಸಮುದಾಯದಲ್ಲಿ ಅನ್ಯೋನ್ಯ ಸಂಬಂಧ, ಸಾಮಾಜಿಕ ಐಕ್ಯತೆ ಇರ್ತದೆ. ಆಮೇಲೆ ನಗರ ಸಮುದಾಯದಲ್ಲಿ ಸಾಮಾನ್ಯವಾಗಿ ಕೃಷಿ ಪ್ರಾಧಾನ್ಯತೆ ಇರೋದಿಲ್ಲ, ಬಟ್ ಗ್ರಾಮೀಣ ಸಮುದಾಯದಲ್ಲಿ ಕೃಷಿ ಪ್ರಾಧಾನ್ಯತೆ ಇರ್ತದೆ. ನಗರ ಸಮುದಾಯದಲ್ಲಿ ವಿಭಕ್ತ ಕುಟುಂಬಗಳಿರ್ತಾವೆ, ಗ್ರಾಮೀಣ ಸಮುದಾಯದಲ್ಲಿ ಅವಿಭಕ್ತ ಕುಟುಂಬಗಳು ಇರ್ತಾವೆ. ಇನ್ನು ಪಿತೃಪ್ರಧಾನ ಕುಟುಂಬ ಮತ್ತು ಮಾತೃಪ್ರಧಾನ ಕುಟುಂಬದ ವ್ಯತ್ಯಾಸ: ಪಿತೃಪ್ರಧಾನದಲ್ಲಿ ತಂದೆಯ ಒಡೆಯ, ಮಾತೃಪ್ರಧಾನದಲ್ಲಿ ತಾಯಿಯ ಒಡತಿ. ಪಿತೃಪ್ರಧಾನ ಕುಟುಂಬದಲ್ಲಿ ತಂದೆಯ ಹೆಸರಿನಲ್ಲಿ ಆಸ್ತಿಪಾಸ್ತಿ ಇರ್ತದೆ, ಮಾತೃಪ್ರಧಾನ ಕುಟುಂಬದಲ್ಲಿ ತಾಯಿಯ ಹೆಸರಿನಲ್ಲಿ ಆಸ್ತಿಪಾಸ್ತಿ. ಪಿತೃಪ್ರಧಾನ ಕುಟುಂಬದಲ್ಲಿ ಎಲ್ಲ ವಹಿವಾಟು ತಂದೆಯೇ ನೋಡಿಕೊಳ್ತಾನೆ, ಮಾತೃಪ್ರಧಾನ ಕುಟುಂಬದಲ್ಲಿ ಕುಟುಂಬದ ಎಲ್ಲ ಜವಾಬ್ದಾರಿ ತಾಯಿಯೇ ಹೊರ್ತಾರೆ. ಪಿತೃಪ್ರಧಾನ ಕುಟುಂಬ ಪ್ರಾಚೀನ ಭಾರತ, ಚೀನಾ, ಈಜಿಪ್ಟ್ನಲ್ಲಿ ಕಂಡುಬಂದಿತ್ತು, ಬಟ್ ಮಾತೃಪ್ರಧಾನ ಕುಟುಂಬ ಭಾರತದ ಕೇರಳ ರಾಜ್ಯದ ಮಲಬಾರ್ ನಾಯರ್ದಲ್ಲಿ ಕಂಡುಬಂದದ. ಇನ್ನು ಪ್ರವಾಸದಿಂದ ಆಗ್ತಕ್ಕಂಥ ಪ್ರಯೋಜನಗಳನ್ನು ಕೇಳಿದ್ದಾರೆ. ನಾಡು, ನುಡಿ, ಸಂಸ್ಕೃತಿ, ನಾಗರಿಕತೆ, ಜನರ ಜೀವನ ಕ್ರಮ, ಸಂಪನ್ಮೂಲಗಳಾಗಿರ್ಬೋದು, ಹವಾಮಾನ, ವಾಯುಗುಣ, ಅದನ್ನೆಲ್ಲ ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಸೊ ಸೇಮ್ ಕ್ವಶನ್, ಕರ್ನಾಟಕವನ್ನು ಶ್ರೀಗಂಧ ನಾಡು ಕರೆಯಲು ಕಾರಣ ಶ್ರೀಗಂಧದ ಮರಗಳು ಹೆಚ್ಚಾಗಿ ಬೆಳಿತಾವೆ, ಸುಗಂಧ ದ್ರವ್ಯ, ಕಸೂರಿ ಕೆಲಸದ ಕುಶಲ ವಸ್ತುಗಳಿದ್ದಾವೆ, ಸಾಬೂನು, ಔಷಧಿ ತಯಾರಿಕೆ, ಆಂತರಿಕ ಬೇಡಿಕೆ ಪೂರೈಕೆ, ವಿದೇಶಿ ರಫ್ತು.
ಶ್ರಮ ವಿಭಜನೆಯಿಂದ ಉತ್ಪಾದಕತೆಯಲ್ಲಿ ದಕ್ಷತೆ ಹೆಚ್ಚುತ್ತಾದರೂ ಕಾರ್ಮಿಕರಿಗೆ ಅನಾನುಕೂಲಗಳು ಉಂಟಾಗುತ್ತವೆ. ಈ ಹೇಳಿಕೆಯನ್ನು ಸಮರ್ಥಿಸಿರಿ ಅಂತ ಕೇಳಿದ್ದಾರೆ. ಕೆಲಸದ ಏಕತಾನತೆ, ಜವಾಬ್ದಾರಿ ಕೊರತೆ, ಹೆಚ್ಚಿದ ಅವಲಂಬನೆ, ನಿರುದ್ಯೋಗ, ವರ್ಗ ಕಲಹ. 3 ಮಾರ್ಕ್ಸ್ ಕ್ವಶನ್. ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ವಿಜಯನಗರ ಅರಸರ ಕೊಡುಗೆಗಳನ್ನು ಕೇಳಿದ್ದಾರೆ. ಸೊ ಮುಖ್ಯವಾಗಿರ್ತಕ್ಕಂಥ ಕಲೆಯಲ್ಲಿ ಏನು ಬರ್ಬೋದು ಅಂದ್ರೆ ಅವ್ರದ್ದು ಸಭಾಮಂಟಪ ಬರ್ತದೆ, ಎತ್ತರದ ಗೋಪುರ, ಘನಾಕೃತಿಯ ಕಮಾನು ಬರ್ತದೆ. ಅಲಂಕಾರಕ್ಕಿಂತ ಭವ್ಯತೆ, ರುದ್ರತೆ, ಗಾಂಭೀರ್ಯದ ಭಾವನೆ, ಕಟ್ಟಡ ನಿರ್ಮಾಣಕ್ಕೆ ಕನ್ನಶಿಲೆಗಳನ್ನು ಬಳಸಿದ್ದಾರೆ. ಇನ್ನು ಹಂಪೆಗಳಲ್ಲಿ ವಿಜಯ ವಿಠ್ಠಲ ದೇವಾಲಯ, ಕಲ್ಲಿನ ರಥ, ಮಹಾನವಮಿ ದಿಬ್ಬ, ಕಮಲ್ ಮಹಲ್, ಗಜಶಾಲೆ, ರಾಣಿಯರ ಸ್ನಾನದ ಗೃಹ, ಲಕ್ಷ್ಮೀ ನರಸಿಂಹ, ಗಣೇಶ ಉದ್ಯಾನ, ವೀರಭದ್ರ ವಿಗ್ರಹ, ಹಂಪಿಯ ಕೋಟೆಗಳನ್ನು ಕಾಣ್ಬೋದು. ಕಲೆ ವಾಸ್ತುಶಿಲ್ಪಕ್ಕೆ ಬಹಮನಿ ಸುಲ್ತಾನರ ಕೊಡುಗೆಗಳನ್ನು ಕೇಳಿದ್ದಾರೆ. ಸೊ ಇಂಡೋ ಸಾರ್ಸನಿಕ್ ಶೈಲಿಯಾದ ಬಿದರಿನಲ್ಲಿ ಮದ್ರಸಾ ಗವಾನ್ ಕಟ್ಟಿದ, ವಿಜಯಪುರದಲ್ಲಿ ಇಬ್ರಾಹಿಂ ರೋಜಾ, ಗೋಲ್ ಗುಂಬಜ್, ಅಸಾರ್ ಮಹಲ್ ಇದಾವ. ಗೋಲ್ ಗುಂಬಜ್ 1800 ಚದರ ಅಡಿ ವಿಸ್ತೀರ್ಣ ಹೊಂದದ, 4 ಮೂಲೆಗಳಲ್ಲಿ 7 ಅಂತಸ್ತಿನ ಮಿನಾರು, ಮಧ್ಯದಲ್ಲಿ ಬೃಹತ್ ಗುಮ್ಮಟ. ಇನ್ನು ಬಸವಣ್ಣನವರನ್ನು ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಂತ ಘೋಷಿಸ್ತಾರೆ, ಏಕೆ ಅಂತ ಕೇಳಿದ್ದಾರೆ. ಸಮಾನತೆಯ ಪರಿಪಾಲನೆ, ವಚನ ಸಾಹಿತ್ಯದ ಪ್ರಭಾವ, ಧಾರ್ಮಿಕ ಸುಧಾರಣೆ, ಕನ್ನಡ ಭಾಷೆ ಮತ್ತು ಸಂಸ್ಕೃತಿ ಬೆಳವಣಿಗೆ, ಲಿಂಗಾಯತ ಧರ್ಮ ಮತ್ತು ಶರಣ ಪರಂಪರೆ, ಶ್ರಮದ ಮಹತ್ವ, ಮಹಿಳಾ ಸಬಲೀಕರಣ, ವರ್ಣಾಶ್ರಮ ವ್ಯವಸ್ಥೆ ವಿರುದ್ಧ, ವಚನ ಸಾಹಿತ್ಯದ ಸಮಗ್ರ ಪ್ರಭಾವ, ಧಾರ್ಮಿಕ ಭ್ರಷ್ಟಾಚಾರದ ವಿರುದ್ಧ ಹೋರಾಟ. ಇನ್ನು ಅಮೆರಿಕ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕಾರಣಗಳನ್ನು ಕೇಳಿದ್ದಾರೆ. ಸಪ್ತವಾರ್ಷಿಕ ಯುದ್ಧ, ನೌಕಾ ಕಾಯ್ದೆ, ಕ್ವಿಬೆಕ್ ಕಾಯ್ದೆ, ಟೌನ್ಶೆಂಡ್ ತೆರಿಗೆ, ಬಾಸ್ಟಲ್ ಚಹಾಕೂಟ, ಇಂಗ್ಲೆಂಡಿನ ಮಲತಾಯಿ ಧೋರಣೆ. ಇನ್ನು ಭಾರತದ ಸಂವಿಧಾನದ ಪ್ರಸ್ತಾವನೆ ಬರಲಿಕ್ಕೆ ಕೇಳ್ಬೋದು. ಸೊ ನೋಡ್ಕೊಂಡೋಗಿ. ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಒಂದು ಸಾರ್ವಭೌಮ, ಸಮಾಜವಾದಿ, ಜಾತ್ಯತೀತ, ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ಸ್ಥಾಪಿಸಲು ಮತ್ತು ಅದರ ಎಲ್ಲ ಪೌರರಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯ, ವಿಚಾರ, ಅಭಿವ್ಯಕ್ತಿ, ನಂಬಿಕೆ, ಧರ್ಮ, ಉಪಾಸನಾ ಸ್ವಾತಂತ್ರ್ಯ, ಸ್ಥಾನಮಾನ, ಅವಕಾಶಗಳ ಸಮಾನತೆಯನ್ನು ಎಲ್ಲರಿಗೂ ದೊರೆಯುವಂತೆ ಮಾಡುವುದಕ್ಕೆ, ವ್ಯಕ್ತಿ ಗೌರವ, ದೇಶದ ಏಕತೆ ಮತ್ತು ಸಮಗ್ರತೆಯನ್ನು ರಕ್ಷಿಸಿ, ಭಾತೃತ್ವ ಭಾವನೆಯನ್ನು ಎಲ್ಲರಲ್ಲೂ ವೃದ್ಧಿಗೊಳಿಸುವುದಕ್ಕಾಗಿ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ರಚನಾ ಸಭೆಯಲ್ಲಿ 26ನೇ 1949ರಂದು ಈ ಸಂವಿಧಾನವನ್ನು ಅಂಗೀಕರಿಸಿ ಕಾನೂನು ರೂಪದಲ್ಲಿ ಆತ್ಮಾರ್ಪಿತ ಮಾಡಿಕೊಂಡಿದ್ದೇವೆ. ಸಾಮಾಜೀಕರಣದ ಕಾರ್ಯಗಳನ್ನು ಕೇಳಿದ್ದಾರೆ. ಇದು ಸಾಮಾಜಿಕ ಜೀವಿಯನ್ನಾಗಿ ಮಾಡ್ತದೆ. ವಿವಿಧ ಕೌಶಲ್ಯಗಳ ಕಲಿಕೆ, ಸಾಮಾಜಿಕ ಸಂಬಂಧ ಬೆಳೆಸ್ತದೆ. ಸಾಮಾಜಿಕ ವ್ಯವಸ್ಥೆಗೆ ಬದ್ಧತೆ ಮತ್ತು ಬೆಂಬಲ, ವ್ಯಕ್ತಿತ್ವದ ಬೆಳವಣಿಗೆ, ಪರಂಪರೆಯ ಮುಂದುವರಿಕೆಗೆ ಸಹಕಾರಿ, ಸಾಮಾಜಿಕ ಅಂತರ ಕಡಿಮೆ ಮಾಡ್ತದೆ, ಜೀವನದಲ್ಲಿ ಶಿಸ್ತನ್ನು ಮೂಡಿಸ್ತದೆ. ಕರ್ನಾಟಕದಲ್ಲಿ ಪಶ್ಚಿಮ ಘಟ್ಟಗಳ ಮತ್ತು ಅವುಗಳ ಸ್ಥಳಗಳನ್ನು ಕೇಳಿದ್ದಾರೆ. ಘಾಟ್ಗಳು: ಚಾರ್ಮುಡಿ ಘಾಟ್, ಮಂಗಳೂರು ಚಿಕ್ಕಮಗಳೂರು, ಸಿರಾಡಿ ಘಾಟ್, ಹಾಸನ ಸಕಲೇಶ್ಪುರ ಮಂಗಳೂರು, ಆಗುಂಬೆ ಶಿವಮೊಗ್ಗ ಉಡುಪಿ, ಹುಲಿಕಲ್ ಶಿವಮೊಗ್ಗ ಕುಂದಾಪುರ. ಕರ್ನಾಟಕದಲ್ಲಿ ವ್ಯವಸಾಯದ ಪ್ರಾಮುಖ್ಯತೆ ಕೇಳಿದ್ದಾರೆ. ಪುರಾತನ ವೃತ್ತಿ, ಜೀವನಾಧಾರ ವೃತ್ತಿ, ಆರ್ಥಿಕತೆಯ ಬೆನ್ನೆಲುಬು, ಉದ್ಯೋಗ ನೀಡಿಕೆ, ಜನರಿಗೆ ಆಹಾರ, ಪ್ರಾಣಿಗಳಿಗೆ ಮೇವು, ರಾಜ್ಯದ ಮೂಲ ಆದಾಯ, ವಿದೇಶಿ ವಿನಿಮಯ, ತೃತೀಯ ರಂಗದ ಬೆಳವಣಿಗೆ. ಇನ್ನು ಕರ್ನಾಟಕದಲ್ಲಿ ರಸ್ತೆ ಸಾರಿಗೆ ಪ್ರಾಮುಖ್ಯತೆ ಕೇಳಿದ್ದಾರೆ. ಸುಲಭ ನಿರ್ಮಾಣ, ಕಡಿಮೆ ವೆಚ್ಚ, ಹಳ್ಳಿ ಪಟ್ಟಣ ಇತರ ಜನವಸತಿಗಳ ಸಂಪರ್ಕ, ಸರಕು ಸಾಗಾಣಿಕೆಗೆ ಸಹಕಾರಿ, ಕೃಷಿ, ಗಣಿಗಾರಿಕೆ, ಕೈಗಾರಿಕಾ ಅಭಿವೃದ್ಧಿ, ಪ್ರಗತಿಗೆ ಸಹಕಾರಿ, ಪ್ರಯಾಣ ಮಾಡಲಿಕ್ಕೆ ಅನುಕೂಲ. ಹಣದ ಕಾರ್ಯಗಳು: ಹಣದಲ್ಲಿ 3 ಪ್ರಕಾರದ ಕಾರ್ಯಗಳು: ಪ್ರಾಥಮಿಕ ಕಾರ್ಯಗಳು, ಪೂರಕ ಕಾರ್ಯಗಳು ಮತ್ತು ಇತರ ಕಾರ್ಯಗಳು. ಪ್ರಾಥಮಿಕದಲ್ಲಿ ವಿನಿಮಯ ಮಾಧ್ಯಮ ಮತ್ತು ಸಂದಾಯದ ಸಾಧನ, ಮೌಲ್ಯಮಾಪನ. ಪೂರಕ ಕಾರ್ಯಗಳಲ್ಲಿ ವಿಳಂಬಿತ ಸಂದಾಯದ ಪ್ರಮಾಣ, ಮೌಲ್ಯ ಸಂಗ್ರಹ ವರ್ಗಾವಣೆ. ಇತರ ಕಾರ್ಯಗಳಲ್ಲಿ ಸಾಲದ ತಳಹದಿ, ಬಂಡವಾಳದ ಉತ್ಪಾದಕತೆಯ ಹೆಚ್ಚಳ. ಇನ್ನು ಭಾರತದ ಅರ್ಥವ್ಯವಸ್ಥೆಯಲ್ಲಿ ಕೈಗಾರಿಕೆಗಳ ಮಹತ್ವ ಕೇಳಿದ್ದಾರೆ. ಅದು ರಾಷ್ಟ್ರಕ್ಕೆ ಹೆಚ್ಚಿನ ಆದಾಯ ತರ್ತದೆ, ಜನರಿಗೆ ಉದ್ಯೋಗ ಅವಕಾಶ ಕೊಡ್ತದೆ, ಜನರ ಜೀವನ ಮಟ್ಟ ಹೆಚ್ಚಿಸ್ತದೆ, ಕೃಷಿ ಆಧುನೀಕರಣಕ್ಕೆ ಸಹಕಾರಿ, ವಿದೇಶಿ ವಿನಿಮಯ ಗಳಿಕೆಗೆ ಸಹಾಯಕ, ಕೃಷಿಯ ಮೇಲಿನ ಒತ್ತಡ ಕಡಿಮೆ ಮಾಡ್ತದೆ, ನಗರೀಕರಣಕ್ಕೆ ಸಹಾಯಕ, ತಲಾ ವರಮಾನವನ್ನು ಹೆಚ್ಚಿಸ್ತದೆ. ಇನ್ನು ವ್ಯವಹಾರ ನಿರ್ಣಯದಲ್ಲಿ ನಿರ್ಧಾರ ತೆಗೆದುಕೊಳ್ಳುವುದರ ಮಹತ್ವ ಕೇಳಿದ್ದಾರೆ. ಇದು ಸಮಸ್ಯೆಗಳಿಗೆ ಒಳ್ಳೆಯ ನಿರ್ಧಾರಗಳನ್ನು ಸೂಚಿಸ್ತದೆ. ಉತ್ತಮ ನಿರ್ಧಾರದಿಂದ ಸಂಘಟನೆ ಉತ್ತಮ ಲಾಭ ಪಡೆದು ಸುಗಮ ರೀತಿಯಲ್ಲಿ ನಡೆದುಕೊಂಡು ಹೋಗ್ತದೆ. ತಪ್ಪು ನಿರ್ಧಾರಗಳು ಸಂಘಟನೆ ನಷ್ಟಗಳಿಗೆ ಕಾರಣ. ನಿರ್ಧಾರಗಳು ತೆಗೆದುಕೊಳ್ಳುವ ಮುನ್ನ ಗಮನದಲ್ಲಿಡಬೇಕು. ಅನುಭವ, ವಿವೇಚನೆ, ದೃಢತೆ, ಧೈರ್ಯ, ಸ್ಪಷ್ಟತೆ. ಕಾರ್ಯಗತ ಮಾಡಲು ಯೋಜನೆ ರೂಪಿಸಬೇಕು. ಧೈರ್ಯ, ತಾಳ್ಮೆ ಬೇಕು. ಮುಂದಾಲೋಚನೆ ಬೇಕು. ವಿವೇಕಯುಕ್ತ ನಿರ್ಧಾರವನ್ನು ಶೀಘ್ರದಲ್ಲಿ ತೆಗೆದುಕೊಳ್ಳುವ ಸಾಮರ್ಥ್ಯ ಇರಬೇಕು ಅನ್ನೋದನ್ನು ಬರೀರಿ. ಇನ್ನು ಮಾರುಕಟ್ಟೆ ಶಾಸ್ತ್ರದ ಪ್ರಾಮುಖ್ಯತೆಯನ್ನು ಕೇಳಿದ್ದಾರೆ. ಜೀವನ ಮಟ್ಟ, ಗ್ರಾಹಕರ ಬಯಕೆಗಳ ನೆರವೇರಿಕೆ, ಉದ್ಯೋಗಗಳ ಸದಾವಕಾಶ, ಸಂಪನ್ಮೂಲಗಳ ಉಪಯುಕ್ತತೆ, ಅಂತಾರಾಷ್ಟ್ರೀಯ ಮಾರುಕಟ್ಟೆ, ಆರ್ಥಿಕ ಪ್ರಗತಿ, ಅನೇಕ ರೀತಿಯ ಸರಕು ಮತ್ತು ಸೇವೆಗಳು ದೊರಕೋದ್ರಿಂದ ಜನರ ಜೀವನ ಮಟ್ಟ ಹೆಚ್ಚಳ, ಗ್ರಾಹಕರಿಗೆ ಹೊಸ ರೀತಿಯ ವಸ್ತು ಮತ್ತು ಸೇವೆಗಳನ್ನು ಉಪಯೋಗಿಸಲು ಸದಾವಕಾಶ. 4 ಮಾರ್ಕ್ಸ್ ಕ್ವಶನ್. ಅಲಾವುದ್ದೀನ್ ಖಿಲ್ಜಿಯ ಆಡಳಿತ ಸುಧಾರಣೆಗಳು: ಧಾರ್ಮಿಕ ದತ್ತಿ, ಇನಾಮ್ ಭೂಮಿ ರದ್ದು ಮಾಡಿದ, ಸಹಾಯಧನ ನಿಲ್ಲಿಸಿದ, ದಕ್ಷ ಗೂಢಾಚಾರದ ವ್ಯವಸ್ಥೆ,
ಮದ್ಯಪಾನ ಮತ್ತು ಮಾದಕ ವಸ್ತುಗಳ ಮಾರಾಟ ನಿಷೇಧ, ಪಗಡೆಯಾಟ ನಿಷೇಧ, ಸರದಾರ ಕೂಟ ಸ್ನೇಹ ಸಮಾರಂಭ ನಿಷೇಧ, ರೈತರಿಂದ ನಿಗದಿತ ಪ್ರಮಾಣದ ತೆರಿಗೆ ಸಂಗ್ರಹ, ಮಾರುಕಟ್ಟೆ ಸುಧಾರಣೆ, ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆ. 1ನೇ ಬಾಜಿರಾಯನ ಸಾಧನೆಗಳನ್ನು ಕೇಳಿದ್ದಾರೆ. ಗುಜರಾತ್ ಮಾಳ್ವಾ ಗೆದ್ದುಕೊಂಡ, ಚಿತ್ರದುರ್ಗ ಶ್ರೀರಂಗಪಟ್ಟಣದ ಮೇಲೆ ದಾಳಿ ಮಾಡಿದ, ಹೈದರಾಬಾದ್ ನಿಜಾಮ್ನನ್ನು ಭೋಪಾಲ್ನನ್ನು ಸೋಲಿಸಿದ, ಪೋರ್ಚುಗೀಸರಿಂದ ಸಾಲ್ಸೆಟ್ ಬೆಸ್ಸೆನ್ ವಶಪಡಿಸಿಕೊಂಡ, ಸಿದ್ದಿಗಳಿಂದ ಜಿಂಜಿರಾ ವಶಪಡಿಸಿಕೊಂಡ, ಪುಣೆ ಆಡಳಿತ ಕೇಂದ್ರ, ಮರಾಠ ರಾಜ್ಯದ ಕೀರ್ತಿಯನ್ನು ಪುನಃಸ್ಥಾಪಿಸಿದ, ಇವನಿಗೆ 2ನೇ ಶಿವಾಜಿ ಅಂತ ಕರೆದ್ರು, 1ನೇ ಬಾಜಿರಾಯನಿಗೆ. ಇನ್ನು ಮತ ಸುಧಾರಣೆಯ ಪರಿಣಾಮಗಳನ್ನು ಕೇಳಿದ್ದಾರೆ. ಮುಖ್ಯವಾಗಿದೆ ಏನಪ್ಪ ಅಂದರೆ ಕ್ರೈಸ್ತ ಧರ್ಮದ ಅಖಂಡತೆಗೆ ಪೆಟ್ಟು ಬಿದ್ದಿತು. ಆಮೇಲೆ ಯುರೋಪಿನ ಅನೇಕ ದೇಶಗಳು ರಾಜರು ಚರ್ಚನ ಹಿಡಿತದಿಂದ ಸ್ವತಂತ್ರರಾದರು. ಮತ ಸುಧಾರಣೆ ರಾಷ್ಟ್ರೀಯ ಪ್ರಭುತ್ವಗಳ ಅಧಿಕಾರ ಸ್ಥಿರೀಕರಿಸಿತು. ಮುಟ್ಟುಗೋಲು ಹಾಕಿಕೊಂಡ ಚರ್ಚ್ ಸಂಪತ್ತನ್ನು ರಾಷ್ಟ್ರದ ಆರ್ಥಿಕ ಅಭಿವೃದ್ಧಿಗೆ ವಿನಿಯೋಗ. ಯುರೋಪಿನ ರಾಜರುಗಳು ಧಾರ್ಮಿಕ ಸಹಿಷ್ಣುತೆ ಅಳವಡಿಸಿಕೊಂಡರು. ಪ್ರಾದೇಶಿಕ ಭಾಷೆಗಳಲ್ಲಿ ವಿಪುಲ ಸಾಹಿತ್ಯ. ಕ್ಯಾಥೋಲಿಕ್ ಚರ್ಚ್ನಲ್ಲಿ ಸುಧಾರಣೆಯಾಗಿ ಪ್ರತಿ ಸುಧಾರಣೆಗೆ ದಾರಿದೀಪ ಆಯಿತು. ಇನ್ನು ಚುನಾವಣಾ ಪ್ರಕ್ರಿಯೆ ಹಂತಗಳನ್ನು ಕೇಳಿದ್ದಾರೆ. 36ರಲ್ಲಿ ಮೊದಲಿಗೆ ಚುನಾವಣಾ ಅಧಿಸೂಚನೆ ಮಾಡ್ತಾರೆ. ಅಭ್ಯರ್ಥಿಗಳ ಉಮೇದುವಾರಿಕೆ ಆಗ್ತದೆ. ನಾಮಪತ್ರ ಪರಿಶೀಲನೆ, ನಾಮಪತ್ರ ಹಿಂಪಡೆಯುವಿಕೆ, ಚುನಾವಣಾ ಪ್ರಚಾರ, ಮತದಾನದ ದಿನ, ಮತ ಎಣಿಕೆ. ಲಾಸ್ಟ್ ಕೇಳಿದ್ದಾರೆ ಬೃಹತ್ ಬೆಂಗಳೂರು ಮಹಾನಗರವನ್ನು ಭಾರತದ ಸಿಲಿಕಾನ್ ಅಂತಲೇ ಕರೀತಾರೆ ಅಂತ ಕೇಳಿದ್ದಾರೆ. ಸೊ ಅಲ್ಲಿ ಸಾಫ್ಟ್ವೇರ್ ಮತ್ತು ಕಂಪ್ಯೂಟರ್ ಪ್ರೋಗ್ರಾಮ್ಗಳನ್ನು ಉತ್ಪತ್ತಿ ಮಾಡ್ತಾರೆ. ಪ್ರಪಂಚದ 10 ಪ್ರಮುಖ ಹೈಟೆಕ್ ನಗರಗಳಲ್ಲಿ ಒಂದು ಸಾಫ್ಟ್ವೇರ್ ಉದ್ಯಮ ಇದೆ. IT ಮತ್ತು ಕೈಗಾರಿಕೆಗಳಿದ್ದಾವೆ. ಪ್ರಸಿದ್ಧ ಕಂಪನಿಗಳ ಶಾಖೆಗಳಿದ್ದಾವೆ. ಹವಾಮಾನ ಮೂಲ ಸೌಕರ್ಯಗಳಿದ್ದಾವೆ. ಆಮೇಲೆ ಮಾಹಿತಿ ತಂತ್ರಜ್ಞಾನದ ಕೇಂದ್ರ ಇದೆ ಅಂತ ಬರೆದ್ರೆ ಸಾಕು. ಇನ್ನು ಕರ್ನಾಟಕ ಮ್ಯಾಪ್ ನಿಮಗೆ ಅವರೇ ಕೊಡ್ತಾರೆ. ಅದರಲ್ಲಿ ಬೆಂಗಳೂರು, ಬಂಡೀಪುರ, ಕಾವೇರಿ, ಹತ್ತಿ ಬೆಳೆಯುವ ಜಿಲ್ಲೆ, ಸಂಡೂರು, ಹುಬ್ಬಳ್ಳಿ, ಮೈ ಶುಗರ್ ಕಾರ್ಖಾನೆಗಳನ್ನು ನೀವು ಗುರುತಿಸಬೇಕಿತ್ತು. ಸೊ ಇಲ್ಲಿ ಗುರುತಿಸಿದ್ದಾರೆ ಆಲ್ರೆಡಿ. ಸಂಡೂರು, ಹುಬ್ಬಳ್ಳಿ ಅತಿ ಹೆಚ್ಚು ಭತ್ತ ಬೆಳೆಯುವ ಜಿಲ್ಲೆ, ಬೆಂಗಳೂರು, ಕಾವೇರಿ ನದಿ, ಬಂಡೀಪುರ, ಮೈ ಶುಗರ್ ಕಾರ್ಖಾನೆ. ಇಷ್ಟು ನೋಡಿಕೊಂಡ್ರೆ ಸಾಕು, SS ಎಲ್ಲ ಕವರ್ ಆಗ್ತದೆ. ಓಕೆ, ಬಾಯ್.